ಒಂದು ಚಿಕ್ಕದಾದಂತಹ ವಸ್ತು ನಿಮ್ಮ ಲೆಕ್ಕವಿಲ್ಲದಷ್ಟು ರೋಗಗಳನ್ನು ಗುಣಪಡಿಸುತ್ತದೆ ಎಂದರೆ ನೀವು ನಂಬುತ್ತೀರಾ? ಅದಕ್ಕಾಗಿ ನೀವು ಯಾವುದೇ ದುಬಾರಿಯಾದ ಔಷಧಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮನ್ನು ದಣಿಸಿ ಬೆವರು ಸುರಿಸುವ ಅವಶ್ಯಕತೆ ಇಲ್ಲ. ನೀವು ಪ್ರತಿದಿನ ರಾತ್ರಿ ಈ ಒಂದು ಕೆಲಸ ಮಾಡಿದರೆ ಸಾಕು. ಆದರೆ ನೀವು ನಂಬುವುದಿಲ್ಲ. ಅದರಿಂದ ಇಷ್ಟು ಲಾಭಗಳು ಆಗುತ್ತವೆ ಎಂದರೆ ನಮ್ಮ ದೇಹದಲ್ಲಿರುವ ಸಾಕಷ್ಟು ರೋಗಗಳನ್ನು ಕೂಡ ಅದು ಹೋಗಲಾಡಿಸುತ್ತದೆ. ಅದು ಶಾಶ್ವತವಾಗಿ ಕಡಿಮೆ ಮಾಡುತ್ತದೆ. ಇದರಿಂದ ನಿಮ್ಮ ಶುಗರ್ ಕಂಟ್ರೋಲ್ ಆಗುತ್ತದೆ, ತೂಕ ಇಳಿಕೆಯಾಗುತ್ತದೆ, ಬಿಪಿ ಕೂಡ ಕಂಟ್ರೋಲ್ ಆಗುತ್ತದೆ, ಮೂಳೆಗಳಲ್ಲಿರುವ ನೋವು ಕಡಿಮೆಯಾಗುತ್ತದೆ, ಹೊಟ್ಟೆ ಸ್ವಚ್ಛವಾಗುತ್ತದೆ, ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಇದೆಲ್ಲವೂ ಸಾಧ್ಯವಾಗುವುದು ನೀವು ಪ್ರತಿದಿನ ಮಾಡುವ ಈ ಒಂದು ಚಿಕ್ಕ ಅಭ್ಯಾಸದಿಂದ. ಇದೆಲ್ಲವೂ ಸಾಧ್ಯವಾಗುತ್ತದೆ ಎಂದು ನಿಮಗೆ ಅನುಮಾನ ಬರಬಹುದು, ಆದರೆ ಇದು ಸತ್ಯ. ನಂಬಿಕೆ ಇಟ್ಟು ನೀವು ಪ್ರತಿದಿನ ಈ ಅಭ್ಯಾಸವನ್ನು ರೂಢಿ ಮಾಡಿಕೊಂಡರೆ ನಿಮ್ಮ ಸಮಸ್ಯೆಗಳನ್ನು ಒಂದು ಚಿಕ್ಕ ಅಭ್ಯಾಸದಿಂದ ಪರಿಹಾರವಾಗುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಭಾರತ ದೇಶದ ಸಾಕಷ್ಟು ಜನರ ಊಟದಲ್ಲಿ ಫೈಬರ್ ಅಂಶ ಇರುವುದೇ ಇಲ್ಲ. ಫೈಬರ್ ನಮ್ಮ ಜೀರ್ಣ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ. ದೇಹದಲ್ಲಿರುವ ಹೊಲಸು ಪೂರ್ಣವಾಗಿ ಹೊರ ಹೋಗುವುದಿಲ್ಲ. ಇದರಿಂದಾಗಿ ದೇಹದಲ್ಲಿ ನಿಧಾನವಾಗಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತಾ ಹೋಗುತ್ತದೆ. ನಿಮಗೆ ಪ್ರತಿದಿನ ಹೊಟ್ಟೆ ಸ್ವಚ್ಛವಾಗದೇ ಇದ್ದರೆ ಗ್ಯಾಸ್ಟ್ರಿಕ್, ಅಸಿಡಿಟಿ ಹಾಗೂ ತಲೆನೋವು ಶುರುವಾಗುತ್ತದೆ. ಸ್ವಲ್ಪ ಯೋಚಿಸಿ. ಇದೆಲ್ಲವೂ ಹೀಗೆ ಮುಂದುವರೆದರೆ ನಮಗೆ ಶುಗರ್, ಬಿಪಿ ಎಲ್ಲವೂ ಶುರುವಾಗುತ್ತದೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ದೇಹದ ತೂಕ ಹೆಚ್ಚಾಗುತ್ತಾ ಇದರಿಂದಾಗಿ ಸಾಕಷ್ಟು ಕಾಯಿಲೆಗಳು ನಮ್ಮ ದೇಹಕ್ಕೆ ಆವರಿಸಲು ಶುರುವಾಗುತ್ತದೆ. ಆದರೆ ಚಿಂತೆ ಮಾಡಬೇಡಿ. ನಮಗೆ ಪ್ರಕೃತಿ ಒಂದು ನೈಸರ್ಗಿಕವಾದ ಔಷಧವನ್ನು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ನೀಡಿದೆ. ಇದರಿಂದಾಗಿ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗಿ ನಮ್ಮ ಹೊಟ್ಟೆ ನೈಸರ್ಗಿಕವಾಗಿ ಸ್ವಚ್ಛವಾಗುತ್ತದೆ. ಕೆಲವೊಂದಿಷ್ಟು ಜನ ಇದು ನೈಸರ್ಗಿಕವಾದ ಕಸ ಗುಡಿಸುವುದು, ಅಂದರೆ ಹೊಟ್ಟೆಯನ್ನು ಸ್ವಚ್ಛ ಮಾಡುವುದು ಎಂದು ಹೇಳುತ್ತಾರೆ. ಇದು ನಮ್ಮ ದೇಹದ ಕರುಳು ಹಾಗೂ ಹೊಟ್ಟೆಯನ್ನು ಒಳಗಿನಿಂದಲೇ ಸ್ವಚ್ಛ ಮಾಡುತ್ತದೆ. ಅದರ ಹೆಸರು ಏನೆಂದರೆ ಇಸಾಕ್ಬೋಲ್. ಇಂಗ್ಲಿಷ್ನಲ್ಲಿ ಇದನ್ನು ಸೀಲಿಯಂ ಹಸ್ಕ್ ಎಂದು ಕರೆಯುತ್ತಾರೆ. ಇಸಾಕ್ಬೋಲ್ ಇದೊಂದು ನ್ಯಾಚುರಲ್ ಆಗಿರುವ ಫೈಬರ್ ಆಗಿದೆ. ಪ್ಲಾಂಟಾಗೋ ಓವಿಟಾ ಎಂಬ ಗಿಡದ ಬೀಜದಿಂದ ಇದು ನಮಗೆ ದೊರೆಯುತ್ತದೆ. ಇದರಲ್ಲಿ ಯಾವುದೇ ರೀತಿಯ ವಾಸನೆ, ರುಚಿ, ಬಣ್ಣ ಇರುವುದಿಲ್ಲ. ಇದನ್ನು ನೀವು ಹಾಲು ಅಥವಾ ನೀರಿನಲ್ಲಿ ಬೆರೆಸಿದರೆ ಅದು ಒಂದು ರೀತಿಯ ಜೆಲ್ ಆಗಿ ಬದಲಾಗುತ್ತದೆ. ಇದೇ ಜೆಲ್ ನಿಮ್ಮ ಹೊಟ್ಟೆ ಒಳಗೆ ಹೋಗಿ ನಿಮ್ಮ ಹೊಟ್ಟೆಯಲ್ಲಿರುವ ಹೊಲಸನ್ನು ಸ್ವಚ್ಛ ಮಾಡುತ್ತದೆ. ನೀವು ಪ್ರತಿದಿನ ರಾತ್ರಿ ಇಸಾಕ್ಬೋಲ್ ಅನ್ನು ಸೇವಿಸುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ದೇಹದಲ್ಲಿ ಒಂದು ರೀತಿಯ ಪಾಸಿಟಿವ್ ಬದಲಾವಣೆಗಳು ಶುರುವಾಗುತ್ತದೆ. ಮೊದಲನೆಯ ಕೆಲಸ ಏನೆಂದರೆ ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುವುದು ಹಾಗೂ ದೇಹವನ್ನು ಸ್ವಚ್ಛಗೊಳಿಸುವುದು. ಪ್ರತಿದಿನ ರಾತ್ರಿ ನೀವು ಇಸಾಕ್ಬೋಲ್ ಅನ್ನು ಸೇವಿಸುವುದರಿಂದ ಇದು ನಿಮ್ಮ ಕರುಳನ್ನು ಸ್ವಚ್ಛ ಮಾಡುತ್ತದೆ. ಇದನ್ನು ತೆಗೆದುಕೊಂಡ ಮೇಲೆ ಬೆಳಗ್ಗೆ ನಿಮ್ಮ ಹೊಟ್ಟೆ ತುಂಬಾ ಈಸಿಯಾಗಿ ಯಾವುದೇ ಒತ್ತಡವಿಲ್ಲದೆ ಸ್ವಚ್ಛವಾಗುತ್ತದೆ. ಕೆಲವೊಂದಿಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಾರಿ ಹೊಟ್ಟೆ ಸ್ವಚ್ಛವಾಗುವುದಿಲ್ಲ. ಪದೇ ಪದೇ ಹೊಟ್ಟೆ ನೋಯುವುದು, ಒಂದು ರೀತಿಯ ಇರಿಸು ಮುರಿಸು ಉಂಟಾಗುತ್ತಿರುತ್ತದೆ. ಅಂತವರಿಗೆ ಇದು ಒಂದು ದೊಡ್ಡ ಪರಿಹಾರವಾಗಿದೆ. ಇದನ್ನು ತೆಗೆದುಕೊಳ್ಳಲು ಅಭ್ಯಾಸ ಮಾಡಿಕೊಳ್ಳುವುದರಿಂದ ನಿಮಗೆ ಪೈಲ್ಸ್ನಂತಹ ತೊಂದರೆಗಳು ಕೂಡ ಉಂಟಾಗುವುದಿಲ್ಲ. IBS ಪ್ರಾಬ್ಲಮ್ನಿಂದ ಕೂಡ ಸಾಕಷ್ಟು ಪರಿಹಾರ ಸಿಗುತ್ತದೆ. ಈ ರೀತಿ ಜೀರ್ಣಕ್ರಿಯೆ, ಪೈಲ್ಸ್ ಹಾಗೂ IBS ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಇನ್ನೊಂದು ಮುಖ್ಯವಾದ ಆಯುರ್ವೇದಿಕ್ ಔಷಧಿ ಇದೆ. ಅದೇನೆಂದರೆ ಅದು ರೆಡಿಮೇಡ್ ಆಯುರ್ವೇದಿಕ್ ಔಷಧಿಯಾಗಿದೆ. ಈಸಿ ಫ್ಲೋ ಸಿರಪ್. ಆಯುರ್ವೇದಿಕ್ ಔಷಧಿಯ ರೂಪದಲ್ಲಿ ಈ ಎಲ್ಲಾ ಸಮಸ್ಯೆಗಳು ಕೂಡ ಈ ಔಷಧಿ ಪರಿಹಾರವನ್ನು ನೀಡುತ್ತದೆ. ಯಾವುದೇ ರೀತಿಯ ಒತ್ತಡ ಸಮಸ್ಯೆಗಳಿಲ್ಲದೆ ನಿಮ್ಮ ಹೊಟ್ಟೆಯನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಎರಡನೆಯದಾಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು. ಇದರಿಂದಾಗಿ ಹೃದಯದ ಆರೋಗ್ಯ ಹೆಚ್ಚಾಗುತ್ತದೆ.
ಇಸಾಕ್ಬೋಲ್ ಸಾಕಷ್ಟು ಪ್ರಮಾಣದಲ್ಲಿ ಫೈಬರ್ ಇರುವುದರಿಂದ ಅದು ದೇಹದಲ್ಲಿರುವ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಅನ್ನು ಶೋಧಿಸಿ ದೇಹ ಅದನ್ನು ಹೀರಿಕೊಳ್ಳುವ ಮೊದಲೇ ಅದನ್ನು ದೇಹದಿಂದ ಹೊರಹಾಕುತ್ತದೆ. ಹೆಚ್ಚಾಗಿರುವ ಕೊಲೆಸ್ಟ್ರಾಲ್ ಅನ್ನು ಮಲದ ಮೂಲಕ ಹೊರಹಾಕುತ್ತದೆ. ನಮ್ಮ ದೇಹಕ್ಕೆ ಸೇರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು 10-20% ನಷ್ಟು ಇಸಾಕ್ಬೋಲ್ ನಮ್ಮ ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಇದೇ ಕಾರಣದಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುವ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ. ಯಾವುದೇ ಔಷಧಗಳನ್ನು ತೆಗೆದುಕೊಳ್ಳದೆ ನೀವು ಎಷ್ಟೇ ಫಾಸ್ಟ್ ಫುಡ್ ತಿಂದರೂ, ಕೊಲೆಸ್ಟ್ರಾಲ್ ಹೆಚ್ಚಾಗಿರುವ ಆಹಾರ ಪದಾರ್ಥಗಳನ್ನು ತಿಂದರೂ ಕೂಡ ಅದರ ಜೊತೆ ಇಸಾಕ್ಬೋಲ್ ತಿನ್ನುವುದರಿಂದ ಅದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಆಗುವುದಿಲ್ಲ. ನಿಮ್ಮ ಹೃದಯದ ಆರೋಗ್ಯ ಕೂಡ ಹೆಚ್ಚಾಗುತ್ತದೆ. ಹಾರ್ಟ್ ಅಟ್ಯಾಕ್ನ ಸಮಸ್ಯೆ ಕಡಿಮೆಯಾಗುತ್ತದೆ. ಮೂರನೆಯ ಬೆನಿಫಿಟ್ ಅಥವಾ ಉಪಯೋಗ ಏನೆಂದರೆ ನಿಮ್ಮ ಶುಗರ್ ಕಂಟ್ರೋಲ್ ಆಗುತ್ತದೆ. ಇಸಾಕ್ಬೋಲ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರುವುದರಿಂದ ಶುಗರ್ ಅಂಶವನ್ನು ಡೈಜೆಸ್ಟ್ ಆಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದನ್ನು ಪ್ರತಿದಿನ ಸೇವಿಸುವುದರಿಂದ ನೀವು ಶುಗರ್ ಸೇವಿಸಿದರೂ ಕೂಡ ತಕ್ಷಣ ನಿಮ್ಮ ಶುಗರ್ ಲೆವೆಲ್ ಏರುವುದಿಲ್ಲ. ನಿಮಗೆ ಇನ್ನು ಈಗ ತಾನೇ ಶುಗರ್ ಶುರುವಾಗಿದ್ದರೆ, ಪ್ರಾರಂಭದ ಹಂತದಲ್ಲಿದ್ದರೆ ನೀವು ಪ್ರತಿದಿನ ರಾತ್ರಿ ಇಸಾಕ್ಬೋಲ್ ಅನ್ನು ಸೇವಿಸಬಹುದು. ಇದರಿಂದಾಗಿ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುವುದಿಲ್ಲ. ಇಸಾಕ್ಬೋಲ್ ನಾಲ್ಕನೆಯ ಮುಖ್ಯ ಉಪಯೋಗ ಏನೆಂದರೆ ವೇಟ್ ಲಾಸ್ ಮಾಡುವುದು. ತೂಕ ಹೆಚ್ಚಿಸುವುದಿಲ್ಲ, ತೂಕವನ್ನು ಕಡಿಮೆ ಮಾಡುತ್ತದೆ. ಇದನ್ನು ಸೇವಿಸಿದ ಮೇಲೆ ನಿಮ್ಮ ಹೊಟ್ಟೆ ತುಂಬಿದ ಅನುಭವ ಆಗುತ್ತದೆ. ಅದು ಜೆಲ್ನ ರೀತಿ ಬದಲಾಗುತ್ತದೆ. ಆಗ ನಿಮಗೆ ಹಸಿವಾಗುವುದಿಲ್ಲ. ಜಾಸ್ತಿ ಹೊತ್ತು ನಿಮ್ಮ ಹೊಟ್ಟೆ ತುಂಬಿದ ಅನುಭವ ಆಗುತ್ತದೆ. ಇದರಿಂದಾಗಿ ನೀವು ಊಟ ಮಾಡುವುದು ಕಡಿಮೆ ಮಾಡುತ್ತೀರಿ. ಆಗ ನಿಮ್ಮ ತೂಕ ಕೂಡ ಕಡಿಮೆಯಾಗುತ್ತದೆ. ಹೊತ್ತಿಲ್ಲದ ಹೊತ್ತಿನಲ್ಲಿ ನೀವು ಇತರೆ ಸ್ನ್ಯಾಕ್ಸ್ಗಳನ್ನು ತಿನ್ನುವುದು ಕಡಿಮೆಯಾಗುತ್ತದೆ. ಇದರಿಂದಾಗಿ ನಿಮ್ಮ ದೇಹಕ್ಕೆ ಕ್ಯಾಲೋರಿಗಳು ಸೇರುವುದು ಕಡಿಮೆಯಾಗುತ್ತದೆ. ಆಗ ತೂಕ ಇಳಿಕೆಯಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಕೇವಲ ಈ ಒಂದೇ ಒಂದು ವಸ್ತು ಇಷ್ಟೆಲ್ಲ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಹಾಗಾದ್ರೆ ನಾವು ಈಗ ಇಸಾಕ್ಬೋಲ್ ಅನ್ನು ಯಾವ ಪ್ರಮಾಣದಲ್ಲಿ, ಯಾವ ಸಮಯದಲ್ಲಿ ಸೇವಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಯಾವ ವಿಷಯದ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಯಾವ ಪ್ರಮಾಣದಲ್ಲಿ ಇಸಾಕ್ಬೋಲ್ ಅನ್ನು ತೆಗೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಯುವಕರಿಗೆ 1-2 ಸ್ಪೂನ್ ಅಂದರೆ 5-10 ಗ್ರಾಂನಷ್ಟು ಇಸಾಕ್ಬೋಲ್ ಅನ್ನು ಸೇವಿಸುವುದು ಉತ್ತಮ. 7-12 ವರ್ಷಗಳ ಮಕ್ಕಳಿಗೆ ನೀವು ಕೊಡಬೇಕಾದರೆ ಅರ್ಧ ಟೀ ಸ್ಪೂನ್ ಕೊಡುವುದು ಉತ್ತಮ. ಉಗುರು ಬೆಚ್ಚಗಿನ ನೀರನ್ನು ಬಿಸಿ ಮಾಡಿ ಅದಕ್ಕೆ 1 ಸ್ಪೂನ್ ಇಸಾಕ್ಬೋಲ್ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೇವಿಸಿ. ಈ ಮಿಶ್ರಣವನ್ನು ಹಾಕಿದ ತಕ್ಷಣ ನೀವು ನೀರನ್ನು ಕುಡಿಯಬೇಕು. ಇಲ್ಲದಿದ್ದರೆ ಈ ಮಿಶ್ರಣವು ನೀರನ್ನು ಹೀರಿಕೊಳ್ಳುತ್ತದೆ. ಆಗ ನಿಮಗೆ ಸೇವಿಸಲು ಕಷ್ಟವಾಗುತ್ತದೆ. ಈ ನೀರನ್ನು ಸೇವಿಸಿದ ನಂತರ 1 ಗ್ಲಾಸ್ ನೀರನ್ನು ಮತ್ತೆ ಸೇವಿಸಬೇಕು. ಇದನ್ನು ಊಟವಾದ 30-45 ನಿಮಿಷಗಳ ನಂತರ ಸೇವಿಸುವುದು ಉತ್ತಮ. ನಿಮಗೆ ನೀರಿನ ಜೊತೆ ಇಸಾಕ್ಬೋಲ್ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ 1 ಗ್ಲಾಸ್ ಉಗುರು ಬೆಚ್ಚಗಿನ ಹಾಲಿನಲ್ಲಿ 1 ಸ್ಪೂನ್ ಇಸಾಕ್ಬೋಲ್ ಹಾಕಿಕೊಂಡು ತೆಗೆದುಕೊಳ್ಳಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಇಸಾಕ್ಬೋಲ್ ತೆಗೆದುಕೊಳ್ಳುವಾಗ ನೀರನ್ನು ಕಡಿಮೆ ಹಾಕಿಕೊಳ್ಳಬೇಡಿ. ನೀರನ್ನು ಜಾಸ್ತಿ ಸೇವಿಸಬೇಕು. ಈ ಮಿಶ್ರಣವನ್ನು ಸೇವಿಸಿದ ಮೇಲೆ ಮತ್ತೆ ಮೇಲೆ 1 ಗ್ಲಾಸ್ ನೀರನ್ನು ಕುಡಿಯಲೇಬೇಕು. ಕಡಿಮೆ ನೀರನ್ನು ಕುಡಿದರೆ ನಿಮ್ಮ ಜೀರ್ಣಶಕ್ತಿಯಲ್ಲಿ ಮತ್ತಷ್ಟು ತೊಂದರೆ ಹೆಚ್ಚಾಗುತ್ತದೆ. ಏಕೆಂದರೆ ಇಸಾಕ್ಬೋಲ್ ನೀರನ್ನು ಹೆಚ್ಚಾಗಿ ಹೀರಿಕೊಳ್ಳುತ್ತದೆ. ಇದರ ಪೌಡರ್ ಅನ್ನು ಹಾಗೆ ಸೇವಿಸುವ ಹಾಗಿಲ್ಲ. ಇದನ್ನು ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸೇವಿಸಬೇಕು. ನೀವು ಬಿಪಿ ಹಾಗೂ ಥೈರಾಯ್ಡ್ನಿಂದ ಬಳಲುತ್ತಿದ್ದರೆ, ಅದರ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ, ಔಷಧಿ ತೆಗೆದುಕೊಂಡ 2 ಗಂಟೆಯ ನಂತರ ಇಸಾಕ್ಬೋಲ್ ಅನ್ನು ತೆಗೆದುಕೊಳ್ಳಬೇಕು. ಸ್ನೇಹಿತರೆ, ಇಸಾಕ್ಬೋಲ್ ಎನ್ನುವುದು ನ್ಯಾಚುರಲ್ ಹಾಗೂ ಸುರಕ್ಷಿತ ರೆಮಿಡಿಯಾಗಿದೆ. ಆದರೆ ಇದನ್ನು ತಪ್ಪಾದ ರೀತಿಯಲ್ಲಿ ಸೇವಿಸಿದರೆ ಅದರಿಂದ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಆದ್ದರಿಂದ ನಾವು ಈಗಾಗಲೇ ತಿಳಿಸಿದಂತೆ ಇಸಾಕ್ಬೋಲ್ ತೆಗೆದುಕೊಳ್ಳುವಾಗ ಎಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಿ.
ಪ್ರತಿದಿನ ಇದನ್ನು ಸೇವಿಸಲು ಇಂದಿನಿಂದಲೇ ಶುರು ಮಾಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.